ಹಾಲು ನಿನ್ನ ಜೀವನಿಗೆ ಸಂಗನನು ನಿನ್ನ ಚಿಂತೆ ಹತ್ತಿ ಭ್ರಾಂತಿ ಬರೆದು ಇದೇ ಭೇಟಿ ಕೂಟಿಗಳ ತಿರುಕೊಂಡ ವೀರವನು ಏನಾದ್ರೂ ನನಗೆ ಭೇಟಿ ಆಗುವಂತ ನಾವು ನನ್ನ ಜೀವನಿಗೆ ಸಂಗನನು ಎಲ್ಲ ಇರುತ್ತೇನೆ ಅಂತ ಹೇಳಿದವನು ಬರೋಣ ಇದೇ ಭೇಟಿ ಕೂಟಿಗಳ ಹೋಗಿ ಚಿರುಮಲಗಟ್ಟೆಯಲ್ಲಿ ಕೂರುತ್ತೇನೆ ಅಂತ ಹೇಳಿ ನೀನಾದ್ರೂ ಅಲ್ಲಿಗೆ ಹೋಗುವಂತ ನಾವು
ನನ್ನ ಹೊಟ್ಟೆ ತುಂಬಬೇಕಲ್ಲ. ಅದು ಯಾಕೆ ಹೋಗಿ ಇದು ಅಲ್ಲದೆ ನೀನಾದರೂ 4 ಕೂರಿಗೆ ಹೊಲದವನು, ನಾನಾದರೂ ನಿನ್ನಂತ ಹೊಲ ಲವಣಿ ಮಾಡುವನು. ಗೆಳೆಯರಿಂದ ಕೂಡ ನಾನು ಅಡ್ಡಾಡಿದರೆ ಗೆಳೆಯರಿಂದ ಲವಣಿ ಅಂತ ಕೇಳಬೇಕಲ್ಲ. ಅದಕ್ಕಾಗಿ ಗೆಳೆಯ ದುಡಿಯಲಿಕ್ಕೆ ಹೋಗಿದ್ದೇನೆ ನೋಡು. ಮಿತ್ರ ಬರೋಣ. ಗೆಳೆಯ ಸಂಗನ ಎಂತ ಹುಚ್ಚನ ನೀನು. ಅದು ಯಾಕೋ ಮಿತ್ರ, ನೀನು ದುಡಿಲಿಕ್ಕೆ ಹೋಗಿದ್ದೇನೋ. ಹೌದು ನೋಡು ಗೆಳೆಯ. ಏನು ಮಿತ್ರ ಬರೋಣ. ಸುಮ್ಮನೆ ನನ್ನ ಬೆನ್ನಂತಿ ಬರುವಂತ ನಾವು ಎಲ್ಲವನ್ನು ಕೊಟ್ಟು ನಡೆಸುತ್ತೇನೆ. ಗೆಳೆಯ ಸಂಗನ ಮಿತ್ರ ಬರೋಣ. ಇವಂತ ಪಟ್ಟಿ ನಾಯಿಗೆ ಹರಿಸಿ, ದೇವರು ಕೊಟ್ಟದ್ದು ನುಂಗನೆ, ಮನುಷ್ಯರು ಕೊಟ್ಟದ್ದು ಹಂಗನೆ. ಗೆಳೆಯ ನಿಂದು ನಿನಗೇ ಇರಲಿ, ನಂದು ನನಗೇ ಇರಲಿ. ನಾನೇನು ಒಳ್ಳೆ ನೋಡು ಮಿತ್ರ. ಎಂತ ಉತ್ತರ ಮಾಡೋಣ ನೀನು. ನಿನ್ನಂತ ಜೀವನ ಗೆಳೆಯನಿಗೆ ಎಂದಾದರೂ ಕೊಟ್ಟು ಹಂಗಿಸ ನೀನು ಚಚ್ಚ ಎಂದಿಗೂ ಹಂಸಲಿಕ್ಕಿಲ್ಲ. ಸುಮ್ಮನೆ ನನ್ನ ಬೆನ್ನಕ್ಕೆ ಬರುವಂತ ನಾವು. ಗೆಳೆಯ ಸಂಗನ ಯಾಕಾಗೊಂದು ಹೋಗೋಣ ನಡೆಯುವಂತ ನಾವು. ಜಯ ಕೇಳು ಮಿತ್ರ ಹೇಳು. ಗೆಳೆಯನಿಗೆ ಎಲ್ಲವನ್ನು ಕೊಟ್ಟು ನಡೆಸುತ್ತೇನೆ. ಸೋಮಣ್ಣ ಬರುವಂತ ನಾನು ಯಾಕಾವುದಿಗೆ ಹೋಗೋಣ ನಡೆಯುವಂತ
ಯಾಕಾಗಿ ಅವನು ಬೆಳೆಯುತ್ತಾನ ಮಿತ್ರ ಬಾಳಣ್ಣ ಗೆಳೆಯ ಸಂಗಣ್ಣ ಶಾಟಿಗೆ ಹೋಗಿ ಶಾಟಿಯವ್ರ ಅಂಗಡಿಯಿಂದ ನೋಡ್ಕೊಂಡು ಬರುತ್ತಾನ ಗೆಳೆಯ ಸಂಗಣ್ಣ ನಾನಾದರೂ ನೋಡಿಕೊಂಡು ಬರುತ್ತೇನೆ. ಇಂದಿಗೆಲ್ಲ ಹೋಗಿ ಬೇಟಿಗೆ ಹೋಗಿ ಮಾರೋಣ ಅಂಗಡಿಯಲ್ಲಿ ನೋಡ್ಕೊಂಡು ಬರುವಂತರ ಹೋಗಿಲ್ಲ ನೋಡಿಕೊಂಡು ಬರುತ್ತೇನೆ. ಯಾಕಾಗುತ್ತೆ ಅಲ್ಲಿವರೆಗೆ ಇಲ್ಲೇ ಇರುವಂತ ನಾವು. ಯಾಕಾಗಲ್ಗೆ ಹೋಗಿ ಬರುವಂತ ನಾವು ಸೇಡ್ಜಿ ಅವರೇ ಅಂಗಡಿಯಲ್ಲಿ ಅದಿರೇನು?
ಕೊಟ್ಟು ಇವ್ರ ಮನೆಗೆ ಎಡ್ತಾಕಿ ಕಾಲಾನ್ ಗುಡ್ಸೇ ಹರಿಸೋದು. ಓಹೋ, ನಾವು ನಮ್ಮ ಬಿರ್ಜಿ ವ್ಯಾಪಾರವನ್ನು ಇಲ್ಲೇ ಶುರು ಮಾಡಿ ನೋಡುತ್ತೇವೆ. ಓಹೋ, ನಾವು ಇಲ್ಲಿ ಬೇರೆಯವರ ಕಟ್ಟಿಗೆ ಮೇಲೆ ಕೂರುವುದು ತಪ್ಪಾಗುವುದು ಹೇಳು. ನಾವು ಇಲ್ಲಿ ಬಾಡಿಗೆ ಒಂದು ಕೋಲೆಯನ್ನಾದರೂ ಕೇಳಿ ನೋಡುತ್ತೇವೆ. ಓಹೋ, ಇಲ್ಲಿ ನಿಂತವರು ಯಾರು? ನಮ್ಮಲ್ಲಿ ಕೋಲೆ ಏನಾದ್ರು ಸಿಗುತ್ತೇನೋ? ಬಾಡಿಗೆ ಕೋಲೆ ಬೇಕನ್ರಿಪ್ಪ? ಹೌದು ನೋಡಪ್ಪ. ಸೇರ್ಜಿ ಅವ್ರ ಅಲ್ಲಿ ಇಷ್ಟು ಕಂಬ ಒಂದೇ ಕಂಬ ಮೇಲೆ ನಿಂತೈತೆ ನೋಡೋದು ಇಲ್ಲ ನಿಮ್ಗೆ? ಅರೇ ಭಗತನ, ಈ ಕೋಲೆ ನಮಗಿರ್ಲಿ, ಇದರ ಬಾಡಿಗೆ ಎಷ್ಟಾಗಬಹುದು? ಸೇರ್ಜಿ ಅವ್ರ ಅದ್ರ ಬಾಡಿಗೆ 300 ರೂಪಾಯಿ ಆಗತ್ ನೋಡ್ರಿ. ಅರೇ ಭಗತನ, 300 ರೂಪಾಯಿ ಗೈರಾಗುತ್ತೆ, 200 ರೂಪಾಯಿ ಕೊಡ್ತಾವ. ಯಾಕಾದ್ರೆ ಮತ್ತೆ ಸೇರ್ಜಿ ಅವ್ರ ಕಸ ಹೊಡ್ಕೊಂಡು ಇರೋ ಅಂತಾರೆ. ಅರೇ ಭಗತನ, ನಮ್ಗೊಂದು ನಾಳೆನಾದ್ರು ನೋಡ್ರಿ. ಆಳ್ಬೇಕನ್ರಿ ನಿಮ್ಗೆ? ಹಾ ರೀ. ಅರೇ ಕಪ್ಪ अरे गब्बर इधर आओ। बन्ना मारेंगे, सुनना आएंगे, झाड़ू मार झाड़ू। अरे गब्बर, 2 बकरा आता नी पगार चुकता. ಹೋಗಿ ಸೇರ್ಜಿ ಅವರ ಅಂಗಡಿಯಲ್ಲಿ ಇದ್ದಾರೆ ನೋಡಿಕೊಂಡು ಬರುವಂತ ಸಂಗನ ನೋಡಿಕೊಂಡು ಬರುತ್ತೇನೆ. ಹೋಗಿ ಬರುವಂತ ಸೇರ್ಜಿ ಅವರೇ, ಅಂಗಡಿಯಲ್ಲಿ ಅದಿರೇನು? ಅರೆಪ್ಪ ಇಲ್ಲೇ ಬನ್ನಿ. ಏನು ಸಂಗನ ಬೇಸಾತಲ್ಲ? ಅದು ಯಾಕೆ ಹೋಗಿ? ಅದು ಯಾಕೆ ಅಂದರೆ ಸೇರ್ಜಿ ಅವರು ಅಂಗಡಿಯಲ್ಲಿ ಇಳಿದಾರಂತೆ. ಗೆಳೆಯ ನಾನಾದರೂ ಪೇಟೆಗೆ ಹೋಗಿ ಕೊಂಚರು ಬೆಲ್ಲ ತಂದು ಗೆಳೆಯ ಇಬ್ಬರು ಕೂಡಿ ಗಿನ್ನಾಕಾಶ ಹೊಡಿ ಮಾಡಿ ಹೋಗಿ ಅಂತ ಉತ್ತರ ಅದು ಯಾಕೆ ಅಂದ್ರೆ ಅದು ಯಾಕೆ ಅಂದರೆ ಸೇರ್ಜಿ ಅವರು ಅಂಗಡಿಯಲ್ಲಿ ಇದ್ದೇವೆ ಎನ್ನುವುದಕ್ಕೆ ಅಂಗಡಿಯಲ್ಲಿ ಇಳಿದೆವು ಎನ್ನುತ್ತಾರೆ. ಆ ಸೇರ್ಜಿ ಅವರಿಗೆ ನಮ್ಮ ಕನ್ನಡ ಭಾಷೆ ಬರುವುದಿಲ್ಲ. ನಾನಾದರೂ ಸ್ವಲ್ಪ ಮಾತನಾಡುತ್ತೇನೆ, ಸ್ವಲ್ಪ ಸುಮ್ಮನೆ ಇರುವಂತರ ಸಂಗನ ನನಗೇನು ತಿಳಿಯಲಿಲ್ಲ ನೋಡು, ನೀನು ತಿಳಿದ ಮಾತನಾಡು. ಸೇರ್ಜಿ ಅವರೇ, ಅರೆ ಅಪ್ಪ, ಅರೆ ಅಣ್ಣ, ಮೇಲ್ ಬನ್ನಿ. ಅಂಗಡಿಯಲ್ಲಿ ಇದ್ದೀರಿ ಏನು? ಅರೆ ಅಪ್ಪ, ಎಲ್ಲಿಯೋ ಬನ್ನಿ. ಅರೆ ಅಪ್ಪ, ನಿಮ್ಮ ಊರು ಯಾವುದು, ನಿಮ್ಮ ಹೆಸರೇನು? ಸೇರ್ಜಿ ಅವರೇ, ನಮ್ಮ ಊರು ಬೈಲಹೊಂಗಲ. ನನಗೆ ಬಂದು ಮೇಲ್ಮನೆ ಸಂಗಣ್ಣ ಎನ್ನುತ್ತಾರೆ. ಅರೇ ಸಂಗಪ್ಪ, ಇತ್ತ ಕಡೆ ಬರುವಂತ ನಾವು ಗೂಟದ ಮೇಲೆ ಕುಳಿತುಕೋ, ಹಿಡ್ಕೊಂಡು ನಿಲ್ಗೊಂದು ಸೋಟ. ಅರೇ ಅಪ್ಪ, ನಿನ್ನ ಹೆಸರೇನು, ನಿನ್ನ ಊರು ಯಾವುದು? ಸೇರ್ಜಿ ಅವರೇ, ನನ್ನ ಊರು ಬೈಲಹೊಂಗಲ ಮತ್ತು ಸೇರ್ಜಿ ಅವರೇ ನನ್ನ ಹೆಸರು ಹುರ್ಕಡ್ಲಿ ಬಾಳನ ಅನ್ನುತ್ತಾರೆ ನೋಡಿ. ಅರೇ ಬೆಳಪ್ಪ, ಇತ್ತ ಕಡೆ ಬರುವಂತ ನಾವು ಚಾಪಿಯ ತುಣುಕಿನ ಮೇಲೆ ಕುಳಿತುಕೋ, ಹಿಡಿ ನಿಲ್ಗೊಂದು ಸೋಟ. ಏನು ಜಯ ಸಂಗಣ್ಣ, ಏನೋ ಮಿತ್ರ ಸೇರ್ಜಿ ಅವರು ಬಹಳ ಅರ್ಥ ಇದ್ದಂತೆ ಕಾಣುತ್ತದೆ. ಅದು ಯಾಕೆ ಹೋಗಿ? ಅದು ಯಾಕೆ ಎಂದರೆ ನಿನಗೆ ಅನ್ನುತ್ತಾನೆ ಚಾಪಿ ತುಂಡಿನ ಮೇಲೆ ಕುಂಡ್ರು ಹಿಡಿ ನಿನ್ಗೊಂದು ಸೋಟ. ಗೆಳೆಯ ನನಗೆ ಅನ್ನುತ್ತಾನೆ ಗುಡಾರ್ ಗೂಟದ ಮೇಲೆ ಕುಂಡ್ರು ಹಿಡಿ ನಿನ್ಗೊಂದು ಸೋಟ. ಗೆಳೆಯ ಈ ಸೇರ್ಜಿ ಬಹಳ ಅರ್ಥ ಇದ್ದಂತೆ ಕಾಣುತ್ತದೆ. ಯಾರು ತೆಗೆದು ಬಿಡ್ಲ ಅವನಿಗೆ ಎಂತ ಹೋಗ್ತೀರ ಬಾಳ ನಾನು? ಅದು ಯಾಕೆ ಮಿತ್ರ? ಅದು ಯಾಕೆ ಅಂದರೆ ಹಾಗೇನು ಸಿಟ್ಟಾಗಬಾರದು ಗೆಳೆಯ. ಅವರು ಗುಡಾರಕ್ಕೆ ಬಂದು ಗುಡಾರ ಗೂಟ ಎನ್ನುತ್ತಾರೆ. ಇಡೀ ನಿನಗೊಂದು ಸುಟ್ಟ ಎನ್ನುವುದಕ್ಕೆ ಇಡೀ ನಿನಗೊಂದು ಸೋಟ ಎನ್ನುತ್ತಾರೆ. ಚಾಪಿಯ ತುಂಡಿಗೆ ಬಂದು ಚಾಪಿಯ ತುಣುಕು ಎನ್ನುತ್ತಾರೆ. ಇಡೀ ನಿನಗೊಂದು ಸುಟ್ಟ ಎನ್ನುವುದಕ್ಕೆ ಇಡೀ ನಿನಗೊಂದು ಸೋಟ ಎನ್ನುತ್ತಾರೆ. ಏನು ಮಿತ್ರ ಬಲನ? ಗೆಳೆಯ ಸಂಗಣ್ಣ, ಸೇರ್ಜಿ ಅವರಿಗೆ ನಮ್ಮ ಕನ್ನಡ ಭಾಷೆ ತಿಳಿಯುವುದಿಲ್ಲ. ಏನಾದರೂ ತಿಳಿದು ವಿಚಾರ ಮಾಡ್ತಾನೆ ಸುಮ್ಮನೆ ಕುಂಡ್ರೋತಾರ. ಗೆಳೆಯ ನನಗೇನು ತಿಳಿಯಲಿಲ್ಲ. ಯಾಕಾಗೋದು ಗೆಳೆಯ? ಏನಾದರೂ ತಿಳಿದ ವ್ಯಾಪಾರ ಮಾಡು. ಯಾಕಾಗೋದು ಗೆಳೆಯ? ಅರೇ ಸಂಗಪ್ಪ, ಅರೇ ಬೆಳಪ್ಪ, ಹೀಗೆ ಕುಕ್ಕಳಾಗ ಹೊರ ಸಿಕ್ಕಾರಂಗ್ ಮಾಡ್ತೀರಿ. ಕೂತ್ಕೊಳ್ಳಿ. ದಯಮಾಡಿ ಅಲ್ಲಿ ಗಂಡ್ಮಕ್ಕಳು
ದಯಮಾಡಿ ಇಲ್ಲಿ ಅನುಕೂಲ ಮಾಡ್ಕೊಡ್ಬೇಕು. ಹೆಣ್ಮಕ್ಳಿಗೆ ದಾರಿ ಇಲ್ಲ, ಹೆಣ್ಮಕ್ಳು ನೋಡಕ್ ಹೋಗ್ತಿದ್ದಾರೆ, ಕಾಣ್ತಾ ಇಲ್ಲ. ಇಲ್ಲಿ ನಾವು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ದಯಮಾಡಿ ಅಲ್ಲಿ ನಿಂತಂತ ಗಂಡ್ಮಕ್ಳು ಸೈಡ್ ಸರಿ, ದಯಮಾಡಿ ಎಲ್ಲರಿಗೂ ಹಿಂದೆ ಪೂರ್ತಿ ಕಾಣ್ತಾ ಇದೆ. ದಯಮಾಡಿ ಹೆಣ್ಮಕ್ಳಿಗೆ ನೋಡಲು ಅನುಕೂಲ ಮಾಡಿಕೊಡ್ರಿ, ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೇವೆ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ನಮ್ಮಲ್ಲಿ ಹೊಸ ಹೊಸ ಮಾಡಿರುವುದು ಯಾವುದು ಬೇಕು ಅಂತ ಕೇಳಿ ನೋಡಿ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಪಕ್ಕ ರಾಜಸ್ಥಾನ್ ಮಾಡಿರುವುದು ಅಗ್ನಿಯುದ್ಧವಿರುವುದು ತೆಗೆದುಕೊಳ್ಳಿ. ಸಂಗಣ್ಣ ಏನು ಮಿತ್ರ ಸಂಗಣ್ಣ, ನಿನ್ನ ಮನಸ್ಸಿಗೆ ಬಂದರೆ ಗೆಳೆಯ ನನ್ನ ಮನಸ್ಸಿಗೆ ಬಂದ ಹಾಗೆ ನೋಡು. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಇದು ಪಕ್ಕ ಕಟ್ಮಾಡಿ ಮಾಡಿರುವುದು ತೆಗೆದುಕೊಳ್ಳಿ. ಗೆಳೆಯ ಸಂಗಣ್ಣ ಏನು ಗೆಳೆಯ ಸಂಗಣ್ಣ, ನಿನ್ನ ಮನಸ್ಸಿಗೆ ಬಂದರೆ ಗೆಳೆಯ ನನ್ನ ಮನಸ್ಸಿಗೆ ಬಂದ ಹಾಗೆ ನೋಡು. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಪಕ್ಕ ಮೈಯಚ್ಚಕ್ ಕರಿಯಚ್ಚಕ್ ಇರುವುದು ತೆಗೆದುಕೊಳ್ಳಿ. ಹಾ ಹಾ ಏನು ಮಿತ್ರ ಬರಲ್ಲ ಗೆಳೆಯ ಸಂಗಣ್ಣ, ಗೆಳೆಯ ನನಗೆ ಇರ್ಲಿ ನೋಡು. ಏನು ಸೇರ್ಜವ್ರೆ, ಈ ಸೆಲ್ಲ ಬಂದು ನಮಗೆ ಇರಲಿ, ಒಂದು ಜೋಡಿ ಕಟ್ಟಿ ಪಟಕವನ್ನು ತೆಗೆದುವಂತರಾಗಿರಿ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಇದು ಹಾರಿ ಬಡಿದು ಮಾಡಿರುವುದು ಅಗದಿ ಉತ್ತಮ ಇರುವುದು ತೆಗೆದುಕೊಳ್ಳಿ. ಏನು ಮಿತ್ರ ಬರೋಣ, ಗೆಳೆಯ ಸಂಗಣ್ಣ, ಈ ಕಟ್ಟಿ ಪಟಕ ಬಂದು ನಿನಗೆ ಇರಲಿಲ್ಲ ಗೆಳೆಯ. ಗೆಳೆಯ ಸಂಗಣ್ಣ, ನಿನ್ನ ಮನಸ್ಸಿಗೆ ಬಂದರೆ ಗೆಳೆಯ ನನಗೆ ಇರ್ಲಿ ನೋಡು. ಏನು ಮಿತ್ರ ಸೇರ್ಜವ್ರೆ, ನಮಗೊಂದು ಒಂದು ಜೋಡಿ 9 ಸಾಕ್ ಹಂಗೆ ಇರ್ಬೇಕು, ನೀವು ತೆಗೆದುವಂತರಾಗಿರಿ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಪಕ್ಕ ಮಯ್ಯಾನ್ ಸಂಕ್ ಮಾರ್ಯಾನ್ ಸಂಕ್ ಇರುವುದು ತೆಗೆದುಕೊಳ್ಳಿ. ಗೆಳೆಯ ಸಂಗಣ್ಣ, ನಾನೇನು ಅರಿವಿ ಒಳ್ಳೆ ನೋಡು. ಅದು ಯಾಕೆ ಗೆಳೆಯ? ಅದು ಯಾಕೆ ಅಂದರೆ ಈ ಸೇರ್ಜ್ ಅವರ ಅಂಗಡಿಗೆ ಅರಿವಿ ಖರೀದಿಗೆ ಬಂದರೆ ಗೆಳೆಯ ನಮ್ಮ ಮೈಯಾನ ಸೋಕು ಮಾರ್ಯಾನ ಸೋಕು ಕೇಳುತ್ತಾನೆ. ಗೆಳೆಯ ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡುವುದು ಬೇಡ, ಬೇರೆ ಕಡೆ ಹೋಗೋಣ ನಡೆಯುವಂತ ನಾವು. ಎಂತ ಉತ್ತರ ಬರೋಣ ನೀವು? ಅದು ಯಾಕೋ ಗೆಳೆಯ? ಅದು ಯಾಕೆ ಅಂದರೆ ಅವರು 9 ಸಾಕ್ ಅರಿವಿಗೆ ಬಂದು ಮೈಯಾನ್ ಸೊಕ್ಕು ಮಾರಾನ್ ಸೊಕ್ಕು ಎನ್ನುತ್ತಾರೆ. ಸೇರ್ಜಿ ಅವರಿಗೆ ನಮ್ಮ ಕನ್ನಡ ಭಾಷೆ ಬರುವುದಿಲ್ಲ. ನಾನಾದರೂ ವ್ಯಾಪಾರ ಮಾಡ್ತೇನೆ, ಸ್ವಲ್ಪ ನೀ ಸುಮ್ಮನೆ ಕೊಡು ಅಂತ ನಾವು. ಗೆಳೆಯ ಸಂಗಣ್ಣ, ನನಗೆ ಅವರ ಭಾಷೆ ತಿಳಿಯಲಿಲ್ಲ ನೋಡು, ನೀನಾದರೂ ತಿಳಿದ ವ್ಯಾಪಾರ ಮಾಡು. ಯಾಕಾಗೋದು ಗೆಳೆಯ? ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಹೀಗ್ಯಾಕೆ ಮುಗುಳ್ಸುಟ್ಟು ಬೆಕ್ನ್ಯಾನ್ ಮಾಡ್ತೀರಿ? ಕೂತ್ಕೊಳ್ಳಿ, ಏತ್ಕೊಳ್ಳಿ. ಸೇರ್ಜಿ ಅವರೇ, ನಮಗೊಂದು ನೋಡಿ ಪಕ್ಕ ಮಗ್ಮಲ್ ಹಂಗೆ ಇರ್ಬೇಕು ತೆಗೆಯುವಂತರಾಗ್ರಿ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಪಕ್ಕ ಮಂಗ್ಯಾನ್ ಹೇಳಿರುವುದು ತೆಗೆದುಕೊಳ್ಳಿ. ಸೇರ್ಜಿ ಅವರೇ, ನಿಮ್ಮ ಅಂಗಡಿಯಲ್ಲಿ 1-2 ಸಾವಿರ ಬೆಕ್ಕಿನ ಏನಾದರೂ ಸಿಗುತ್ತದೇನು? ಅರೇ ಬೇಡಪ್ಪ, ಇಲ್ಲಿ ಜೈರ್ ತವನಪ್ಪ ನಿತ್ತಲಾಗ 20-30 ಬೆಕ್ ಅದಾವು. ನಿನಗೆ ಬೇಕಾದ್ರೆ ನಾವು ತರಿಸ್ಕೊಡ್ತೇವೆ, ಭಾರಿ ದುಬಾರಿ ಆಗುತ್ತೆ ನೋಡು. ಏನು ಗೆಳೆಯ ಸಂಗಣ್ಣ, ನಾಯಕನ ಅರಿವಿ ಒಲ್ಲಿ ನೋಡು ಗೆಳೆಯ. ಅದು ಯಾಕೆ ಅಂದರೆ ಈ ಸೇರ್ಜಿ ಅವರ ಅಂಗಡಿಯಲ್ಲಿ ಬರೀ ಮಗಿಯಾನ ಹೇಳು ಬೆಕ್ಕಿನ ಹೇಳು ಇದೆ ಇದ್ದಂತೆ ಕಾಣುತ್ತದೆ. ಗೆಳೆಯ ಬೇರೆ ಕಡೆ ಹೋಗೋಣ ಬರುವಂತ ನಾವು. ಎಂತ ಉತ್ತರ ಬರೋಣ ನೀನು? ಅದು ಯಾಕೆ ಗೆಳೆಯ? ಅದು ಯಾಕೆ ಅಂದರೆ ಆ ಸೇರ್ಜಿ ಅವರು ಪಕ್ಕ ಮಗ್ಮಲ್ ಅರಿವಿಗೆ ಬಂದು ಮೈದಾನ ಬೆಕ್ಕಿರಿಗಳು ಎನ್ನುತ್ತಾರೆ. ಅವರಿಗೆ ನಮ್ಮ ಕನ್ನಡ ಭಾಷೆ ಬರುವುದಿಲ್ಲ, ನಾನಾದರೂ ತಿಳಿದು ನೋಡಿ ವ್ಯಾಪಾರ ಮಾಡ್ತೇನೆ. ಗೆಳೆಯ ಸಂಗಣ್ಣ, ನನಗೆ ಇದು ತಿಳಿಯಲಿಲ್ಲ ನೋಡು, ನೀನಾದರೂ ತಿಳಿದ ವ್ಯಾಪಾರ ಮಾಡು. ಯಾಕಾಗೋದು ಗೆಳೆಯ? ನಾನೇ ತಿಳಿದು ವ್ಯಾಪಾರ ಮಾಡುತ್ತೇನೆ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಚೆಂಗಪ್ಪ ಬಹುತ್ ಶಾನೆ ಹೈ, ಬೇಡಪ್ಪ ಬಹುತ್ ಹೂಮ್ ಹೈ. ಸೇರ್ಜಿ ಅವರೇ, ಈ ಅರಿವಿ ಬಂದು ನಮಗೆ ಇರಲಿ, ಒಟ್ಟಾಗಿ ನಿಮ್ಮ ಲೆಕ್ಕ ಎಷ್ಟಾಗಿರುವುದು? ಅರೇ ಚೆಂಗಪ್ಪ, ಅರೇ ಬೇಡಪ್ಪ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ, 10 ರೂಪಾಯಿ ಹಡ್ತಾನೆ ಆಗಿರುವುದು. ಸೇರ್ಜಿ ಅವರೇ, ನಿಮ್ಮ ಈ ಅರಿವಿ ಬಂದು ಹೇಗೆ ವಾರ? ಅರೇ ಚೆಂಗಪ್ಪ, ಅರೇ ಬೇಡಪ್ಪ, 4 1 ಗಜ್ಜು. ಸೇರ್ಜಿ ಅವರೇ 8ನೇಕ. ಅರೇ ಚೆಂಗಪ್ಪ, ಅರೇ ಬೇಡಪ್ಪ, 8 2 ಗಜ್ಜು. ಸೇರ್ಜಿ ಅವರೇ 1 ರೂಪಾಯಿಕ.
ಅರೇ ಸಂಗಪ್ಪ ಅರೇ ಬೇಡಪ್ಪ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಗಜ್ಜಿನ ಎಷ್ಟು ಖರ್ಚು ಗೆಳೆಯ ಸಂಗಣ್ಣ ನಾನೇನು ಅರಿವಿ ಒಲ್ಲ ನೋಡು ಅದು ಯಾಕೆ ಅಂದರೆ ಒಂದು ಗಜ್ಜಲ್ಲ ಎರಡು ಗಜ್ಜಲ್ಲ ಗಜ್ಜಿನ ಮೇಲೆ ಗಜ್ಜು 8 ಗಜ್ಜು ಗೆಳೆಯ ಮನ್ಯಾಗ ದನ ತಾಕಿಲ್ಲ ನಾನೇನು ಅರಿವಿ ಒಲ್ಲ ನೋಡು ಅದು ಯಾಕೋ ಮಿತ್ರ ಅದು ಯಾಕೋ ಅಂದರೆ ಅವರು ತಮ್ಮ ಕೈಯಲ್ಲಿರುವ ಗಜ ಕಟ್ಟಿಗೆಗೆ ಬಂದು ಗಜ್ಜು ಎನ್ನುತ್ತಾರೆ. ನಾನಾದರೂ ತಿಳಿದು ವ್ಯಾಪಾರ ಮಾಡುತ್ತೇನೆ. ಗೆಳೆಯ ನೀನಾದರೂ ಸ್ವಲ್ಪ ಸುಮ್ಮನೆ ಕೊಂಡ್ರುವಂತ ನೀನಾದರೂ ತಿಳಿದು ವ್ಯಾಪಾರ ಮಾಡು. ಸೇರ್ಜಿ ಅವರೇ, ಒಟ್ಟಾಗಿ ನಮ್ಮ ಲೆಕ್ಕ ಎಷ್ಟಾಗಿರ್ಬೋದು? ಅರೇ ಸಂಗಪ್ಪ ಅರೇ ಬೇಡಪ್ಪ ಹೆಚ್ಚು ಇಲ್ಲ ಕಡಿಮೆ ಇಲ್ಲ 10 ರೂಪಾಯಿ ಹಡ್ತಾನೆ ಆಗಿರುವುದು. ಏನು ಮಿತ್ರ ಬಗಣ್ಣ ಕಾಕವಾಯ್ತಲ್ಲ ಅದು ಯಾಕೋ ಮಿತ್ರ ಅದು ಯಾಕೋ ಅಂದರೆ ನಿನ್ನ ಅರಿವಿಯ ಅವಸರದಲ್ಲಿ ಕೋಟನ್ನು ಕಳೆದು ಕೂಟಕ್ಕೆ ಹಾಕಿ ಕೋಟಿನ ಕಿಸದಲ್ಲಿ ನೋಟನ್ನು ಬಿಟ್ಟು ಬಂದಿರುವನು. ಗೆಳೆಯ ಈಗಿಂದೀಗಲೇ ಹೋಗಿ ತೆಗೆದುಕೊಂಡು ಹೋಗ್ತಾನೆ. ಗೆಳೆಯ ಸ್ವಲ್ಪ ನೀನು ಕೊಂಡು ನಾನು ಏನು ಗೆಳೆಯ ಸಂಗಣ್ಣ ಮೊದಲ ನೀನು ನನಗೆ ಅರಿವಿ ಕೊಡಿಸುವುದಿಲ್ಲ ಅಂತಿದ್ದರೆ ಬಡವನ ಮಗನಾಗಿ ನನ್ನ ಮನೆಯಲ್ಲಿ ಇರುತ್ತಿದ್ದೆ. ಗೆಳೆಯ ನನ್ನನ್ನು ಕರೆದುಕೊಂಡು ಬಂದು ಈ ಸೇರ್ಜ ಅವರ ಅಂಗಡಿಯಲ್ಲಿ ಗೆಳೆಯ ಒತ್ತಿಡ್ಬೇಕಂತ ಮಾಡಿ ಎಂತ ಉತ್ತರ ಮಾಡೋಣ ನೀನು? ಅದು ಯಾಕೋ ಮಿತ್ರ ಅದು ಬೇಕು ಅಂದರೆ ನಿನ್ನಂತ ಜೀವದ ಗೆಳೆಯ ನಾನು ಈ ಸೇರ್ಜಿ ಅವರ ಅಂಗಡಿಯಲ್ಲಿ ಒತ್ತಿ ಇಟ್ಟೆ ನೀನು. ಹೌದಾಡು ಹೋಗಿ ಅಂಗಡಿಗೆ ಹಿಡಿಗಲಿಕ್ಕಿಲ್ಲ. ಗೆಳೆಯ ಈಗಿಂದೀಗಲೇ ಹೋಗಿ ತೆಗೆದುಕೊಂಡು ಬರ್ತೇನೆ. ಸ್ವಲ್ಪ ಹೊತ್ತು ಸುಮ್ಮನೆ ಇಟ್ಕೊಂಡು ಅಂತ ನಾನು ಮಿತ್ರ ಸಂಗಣ್ಣ ಈ ಸೇರ್ಜ ಅವರಿಗೆ ಹೇಳಿ ಹೋಗುವಂತ ಯಾಕಾಗೋದಿಗೆಲ್ಲ ಹೇಳಿ ಹೋಗುತ್ತಾರೆ. ಸೇರ್ಜಿ ಅವರೇ, ನಾನು ಮನೆಗೆ ಹೋಗಿ ನಿಮ್ಮ ಲೆಕ್ಕವನ್ನು ತೆಗೆದುಕೊಂಡು ಬರುವ ತನಕ ನನ್ನ ಜೀವನಿಗೆ ಅಪ್ಪಳನ್ನ ಇಲ್ಲೇ ಇರುತ್ತಾನೆ. ಈಗಿಂದೀಗಲೇ ಹೋಗಿ ಬರುತ್ತೇನೆ. ಅರೇ ಸಂಗಪ್ಪ ಅರೇ ಬೇಡಪ್ಪ ನೋಡಲಿಕ್ಕೆ ಭಾರಿ ದೊಡ್ಡ ಸಾವುಕಾರ ಮಕ್ಕಳಾಗಿ ಕಾಣುತ್ತೀರಿ. ಸೌದತ್ತಿ ಭೂಮಿ ತುಂಬಾ ಲಮ್ರ ಹೊಲ ಮಾಡ್ತೀರಿ. ಕಿಸೆಯಲ್ಲಿ ಪಿಲ್ಲಿಲ್ಲ ವ್ಯಾಪಾರ ಮಾಡಕ್ ಬಂದಿರಿ ಬೋಳಿ ಮಕ್ಕಳ್ರಿ. ಈಗಿಂದೀಗಲೇ ಹೋಗಿ ಬರ್ತೇನೆ. ಅರೇ ಸಂಗಪ್ಪ ಯಾಕಾಗಲ್ಲ ಹೋಗಿ ಬೇಗನೆ ಬರುವಂತ ನಾವು. ಅರೇ ಬೇಡಪ್ಪ ಒಳಗೆ ಹೋಗಿ ಬುಕ್ಕಿಗೆ ಲೆಕ್ಕ ಏರಿಸಿ ಬರುತ್ತೇನೆ ಸ್ವಲ್ಪ ಟೇರು. ಹೋಗಿ ಬರ್ರಿ.
ದಯಮಾಡಿ ಸ್ಟೇಜ್ ಮೇಲೆ ಕಲಾವಿದ ಬಿಟ್ಟು ಯಾರು ಇರ್ಬೇಡ್ರಿ, ಹುಡುಗರು ಅಂತ ಯಾರು ಇರ್ಬೇಡ್ರಿ, ಕೈ ಮುಗಿತೇನೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಪಾಪ. ಆಮೇಲೆ ಅಲ್ಲಿ ನಡಕ್ ಯಾರು ಹಾಕ್ಬೇಡ್ರಿ. ಮಗನ ಒಳ್ಳೆ ಹೋಗಿ ಬುಕ್ಕಿಗೆ ಲೆಕ್ಕ ಏರ್ಸಿ ಬರ್ಕೊಳ್ಳಿ. ನಮ್ಮ ಇರ್ಬಿಗನ್ ಪಗಲ ಇಟ್ಕೊಂಡು ಓಡಂತಿ ಇದ್ರೆ ಮಂಜರ್ ಪಾಟ್ ಅರ್ಬಿ ಮಾಡಿ ನಮ್ ಸೇಡ್ಜಿ ಯಾಕೆ ಪುಕ್ಕಟ ಬಿದ್ದತಿ. ಆ ಮಗ ಸಂಖ್ಯಾ ರೊಕ್ಕ ತರ್ತಾಳಂತ ಸಂಧ್ಯಾಗ ಮನಿಗೋದ ಏನ್ ಎಳೆ ಆತಂತ ತಂಗಡಿಗೆ ಎಲ್ಲ ರೊಟ್ಟಿಗಂತ ಕೊಡಾಕ ಹೋದ ಎರಡು ಕಾಲೇ ನಮ್ ಲೆಕ್ಕ ಕೊಟ್ಟು
ಗುದ್ದಪ್ಪ ಪುಕ್ಕಟ ಗುದ್ದಪ್ಪ ಅರೇ ಪುಕ್ಕಟ ಗುದ್ದಪ್ಪ ಹೊಡೆದಿಲ್ಲ ಬಡ್ದಿಲ್ಲ ಬಾಳ್ಯ ಸತ್ತಾರನ್ ಬಿದ್ದ ಮೊದಲು ಈ ಬಾಳ್ಯಾನ್ ಮೊದಲು ಹೆಣ ಆಗು ಶೇಠಿ ಹಂಗ ಹೆಂಗೆ ಹೋ ಶೇಠಿ ಅರೇ ಪುಕ್ಕಟ ಗುದ್ದಪ್ಪ 200 ರೂಪಾಯಿ ಕೊಡ್ತಾವ ಮೊದಲು ಬಾಳ್ಯಾನ್ ಹೆಣ ಆಗು ಶೇಠಿ ಅವ್ರೆ ಇವನ್ ಶಕ್ಕಿ ಏನಾರು ಎತ್ತೈತಿ ತೀರ್ಸಕ್ ಕೊಟ್ಟು ತೀರ್ಸಕ್ ಅರೇ ಪುಕ್ಕಟ ಗುದ್ದಪ್ಪ 300 ರೂಪಾಯಿ ಕೊಡ್ತಾವ ಮೊದಲು ಈ ಬಾಳ್ಯಾನ್ ಹೆವನ್ನ ಇಲ್ಲೇ ಸಂಜಾಗ ಅದವ್ರ ಮನ್ಯಾಗ ಹಾಕಿ ಹೋಗ್ಬಿಡಿ ಅರೇ ಬಾಳ್ಯ ಬೋಳಿ ಮಗನ ಹೊಡೆದಿಲ್ಲ ಬಡ್ದಿಲ್ಲ ಸತ್ತಾರಂಗ್ ಬಿದ್ದಿ ಆ ಪುಕ್ಕಟ ಗುದ್ದಾಪು ಏನಕ್ಕೆ 300 ರೂಪಾಯಿ ಪುಕ್ಕಟ ಬಡ್ದಿ ನಮ್ಮ ಸೇರ್ಜಿದಾಗ ಪುಕ್ಕಟ ಬಿದ್ದತಿ ಬೋಳಿ ಮಕ್ಕಳ್ನಾಗ ಕೊಟ್ಟವ್ರಿ ದಯಮಾಡಿ ಕಲಾವಿದರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. 2 ಸಲ ಹೇಳಿದ್ರಿ ಹಿರಿಯರು ನಿಮ್ಗೆ. ದಯಮಾಡಿ ಕೈ ಮುಗಿತೇವೆ. ಈ ನಾಟಕ ವಿಡಿಯೋ ಮಾಡ್ತಾ ಇದ್ದಾರೆ, ನಿಂದಿರ್ಸಿದ್ರೆ ಡಿಸ್ಟರ್ಬ್ ಆಗತ್ತ. ಅವರಿಗೆ ಭಯಂಕರ ಗದ್ದಲ ನಡೆದಂತೆ ಕಾಣುತ್ತದೆ. ನಾನಾದರೂ ಬಂದು ಬಹಳ ಹೊತ್ತಾಗಿ ಈಗಾದರೂ ಅಲ್ಲಿಗೆ ಹೋಗುತ್ತೇನೆ. ಏನು ಮಿತ್ರ ಬಹಳ ನಿನ್ನ ಮೋತಿ ಯಾಕೆ ಸಪ್ಪಗಾಗಿದೆ ಗೆಳೆಯ ಮಿತ್ರ ಬಹಳ ಹೇಳುತ್ತೇನೆ ಗೆಳೆಯ
ದಯಮಾಡಿ ಬಲಗಡೆ ಸೈಡ್ ಸ್ವಲ್ಪ ಸರಿ ಇರ್ತಾಯಿ ಕಲಾವಿದರು ಭಾಳ ಪ್ರಾಬ್ಲಮ್ ಆಗ್ತೈತಿ ದಯಮಾಡಿ ಬಲಗಡೆದವರು ಕಲಾವಿದರು ಈ ನಾಟಕ ಬಿಡುವ ಮಾಡ್ತಾ ಇದ್ದಾರೆ ದಯಮಾಡಿ ಯಾವುದಕ್ಕೂ ಡಿಸ್ಟರ್ಬ್ ಮಾಡಬೇಡ್ರಿ ನೋಡಿದ್ರೆ ಕಳ್ಕೊಂಡ್ರಿ ಅಲ್ಲಿ ಸ್ಟೇಜ್ ಮೇಲೆ ಏನು ಡಿಸ್ಟರ್ಬ್ ಮಾಡಬೇಡ್ರಿ ಬಲಗಡೆ ಸೈಡ್ ಸ್ವಲ್ಪ ದಯಮಾಡಿ ಎಲ್ಲ ದಾರಿ ಬಿಡ್ರಿ ಪಾಪ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ರಿ ಇಲ್ಲಿ ಬರೋ ಸೈಡ್ ಸೈಡ್ ಜೊತೆ ನೀನು ಮನೆಗೆ ಹೋದ ಮೇಲೆ ಈ ಸೇರಿಸಿವು ನನ್ನನ್ನು ಇದೇ ಪ್ಯಾಟಿ ಕೂಟಿಯಲ್ಲಿ ಗೆಳೆಯ ಎಳದಾಡಿ ಅಪಮಾನ ಮಾಡಿದ ನೋಡು ಓ ಮಿತ್ರ ಹೌದು ನೋಡು ಗೆಳೆಯ ಮಿತ್ರ ಏನು ಮಿತ್ರ ಮನನ್ನ ಇದೇ ಸೇರಿಸಿ ಅವರು ಇದೇ ಭೇಟಿ ಕೂಟಿಯಲ್ಲಿ ನಿನ್ನನ್ನು ಎಳೆದಾಡಿ ಅಪಮಾನ ಮಾಡಿದ್ರೆ ಹೌದು ನೋಡು ಓ ಗೆಳೆಯ ಗೆಳೆಯ ಈ ರೀತಿ ಅವರ ಲೆಕ್ಕವನ್ನು ಪಡೆದು ಹೋಗುವುದು ನಡೆಯುತ್ತಿರುವ ಗೆಳೆಯ
ಭೇಟಿ ಕೋಟೆಯಲ್ಲಿ ಹೋದಾಗ ಹಾ, ಅಪಮಾನ ಮಾಡಿರುವಂತೆ ಹೌದು ಹೌದು. ಸಾಕು ಸಾಕು ನಿಮ್ಮ ಗೆಳತನ ತೆಗೆದುಕೊಂಡು ನಿಮ್ಮ ಲೆಕ್ಕವನ್ನು. ಅರೇ ಚೆಂಗಪ್ಪ, ಅರೇ ಬೆಳಪ್ಪ, ಹಾಗೆಲ್ಲ ಸಿಟ್ಟಾಗಬಾರದು. ನಮ್ಮ ಅಂಗಡಿಗೆ ಹೋಗ್ತಾ ಬರ್ತಾ ಇರ್ಬೇಕು. ಎಲ್ಲರಿಗಿಂತ 4 ಬಿಲ್ಲಿ ಕಮ್ಮಿ ಮಾಡಿ ಕೊಡ್ತಾವ. ಶಾಟಿಯವರೇ, ನಮ್ಮ ಕೈಯಲ್ಲಿ ರೊಕ್ಕ ಇದ್ದರೆ ನಿಮ್ಮಂತೆ ಅಂಗಡಿ ನಮ್ಗೆ ಸನ್ನಾಸ. ಅರೇ ಚೆಂಗಪ್ಪ, ಅರೇ ಬೆಳಪ್ಪ, ನಮ್ಮಲ್ಲಿ ಮಾಲ್ ಇದ್ದರೆ ನಿಮ್ಮಂತ ವ್ಯಾಪಾರ ಮಾಡೋ ಗೋಳಿ ಮಕ್ಕಳು ನಮಗೂ ಪನ್ನಾಸ್. ನಿಮ್ಮ ಹೆಚ್ಚಿಗೆ ಮಾತನಾಡುವ ಕಾರಣವಿಲ್ಲ. ನಿಮ್ಮ ಲೆಕ್ಕವನ್ನು ತೆಗೆದು ಹಿಂದಕ್ಕೆ ಸರಿಯುವಂತರಾಗಿದೆ. ಎರಡು ಕಾಲ ಚಾರ್ಜ್ ಹೋದಲ್ಲಿ ಗೋಳಿ ಮಕ್ಕಳನ್ನ ನಾವು ಕಟ್ಟಿ ಬಿಟ್ಟು ಕೆಳಗಿದ್ದೀವಿ. ಏನು ಮಿತ್ರ ಬಾಳಣ್ಣ, ಈ ದ್ವಾತರವನ್ನು ಹುಟ್ಟಿಕೊಳ್ಳುವಂತ ಏನು ಗೆಳೆಯ ಸಂಗಣ್ಣ, ಮಿತ್ರ ಬಾಳಣ್ಣ, ನಾನಾದರೂ ದೋತ್ರವನ್ನು ಹುಟ್ಟಿದ್ದೇನೆ ನೋಡು. ಏನು ಮಿತ್ರ ಬಾಳಣ್ಣ, ಗೆಳೆಯ ಸಂಗಣ್ಣ, ಈ ಅಂಗಿಯನ್ನು ತೊಟ್ಟಿಕೊಳ್ಳುವಂತ ನಾವು. ಮಿತ್ರ ಸಂಗಣ್ಣ, ನಾನಾದರೂ ಅಂಗಿಯನ್ನು ತೊಟ್ಟಿದ್ದೇನೆ ನೋಡು. ಏನು ಮಿತ್ರ ಬಾಳಣ್ಣ, ಈ ಪಾಠ್ಯವನ್ನು ಸುತ್ತಿಕೊಳ್ಳುವಂತ ನಾವು. ಗೆಳೆಯ ಸಂಗಣ್ಣ, ನಾನಾದರೂ ಪಟ್ಟಣವನ್ನು ಸುತ್ತಿದ್ದೇನೆ ನೋಡು. ಏನು ಮಿತ್ರ ಬಾಳಣ್ಣ, ಗೆಳೆಯ, ಈ ಶಾಲೆಯನ್ನು ಹೆಗಲ ಮೇಲೆ ಹಾಕಿಕೊಳ್ಳುವಂತ ನಾವು. ಗೆಳೆಯ, ನಾನಾದರೂ ಹಾಕಿಕೊಂಡಿದ್ದೇನೆ ನೋಡು. ಏನು ಮಿತ್ರ ಬಾಳಣ್ಣ, ಈಗ ಬಂದು ನಾವು ಗೆಳೆಯ ಹೇಗೆ ಕಾಣುತ್ತೇವೆ? ಗೆಳೆಯ, ನಾವು ಈಗ ಹೇಗೆ ಕಾಣುತ್ತೇವೆ ಎಂದರೆ, ಹೌದು ಹೌದು ಗೆಳೆಯ. ಗೆಳೆಯ, ನಾವು ದೊಡ್ಡ ಸೌಕಾರ ಮಕ್ಕಳ ಹಾಗೆ ಕಾಣುತ್ತೇವೆ ನೋಡು. ಓ ಮಿತ್ರ, ಮಿತ್ರ ಕೇಳು. ಗೆಳೆಯ, ಹೇಳು. ಹಕ್ಕಿನ ಹಬ್ಬ ಕುರಿ ಅವೆಲ್ಲ ತುಂಬಾ ಹೊರಗಿರ್ತವೆ. ಏನು ಮಿತ್ರ ಬಾಳಣ್ಣ, ಗೆಳೆಯ ಸಂಗಣ್ಣ, ಪಾನ್ ಪಟ್ಟಿಯನ್ನು ತಿನ್ನುತ್ತಾ ಸಿಗರೇಟ್ ಅನ್ನು ಸೇರುತ್ತಾ ಗೆಳೆಯ ಇದೆ ಭೇಟಿ ಕೂಟಿರುವ ಬಂದಿದೆ. ಗೆಳೆಯ ನನಗೆ ಹೊತ್ತು ಹೋಗುವುದು, ಗೆಳೆಯ ಹೊತ್ತು ಹೋಗುವಂತ ಹಂಚಿಕೆಯನ್ನು ತೆಗೆಯುವಂತ ನಾವು. ಗೆಳೆಯ ಸಂಗಣ್ಣ, ಬಾಳಣ್ಣ, ನಿನಗೆ ಹೊತ್ತು ಹೋಗುವ ಅಂಚಿಯನ್ನು ತೆಗೆಯಬೇಕು ಏನು? ಹೌದು ನೋಡಿ ಗೆಳೆಯ. ಗೆಳೆಯ ಸಂಗಣ್ಣ, ಮಿತ್ರ ಬಾಳಣ್ಣ, ಇಸ್ಪಾಟಿನ ಆಟವನ್ನು ನೋಡೋಣ ಏನು? ಏನು ಮಿತ್ರ ಬಾಳಣ್ಣ, ಗೆಳೆಯ ಸಂಗಣ್ಣ, ಇಸ್ಪೇಟ್ನವರು ಸುದ್ದಿ ಕೇಳಿದೇನು ಗೆಳೆಯ? ಗೆಳೆಯ, ನಾನು ಕೇಳಿದೆ. ಮಣಿಯ ಮುರ್ಕ
ಚೇಟಿನ ಆಟದ ಸಲುವಾಗಿ ತಮ್ಮ ತಮ್ಮ ಹೊಲ ಮನೆಗಳನ್ನು ಕಳೆದುಕೊಂಡರಂತೆ ಗೆಳೆಯ ಗೆಳೆಯ ಅದರಂತೆ ನಿನ್ನ ಹೊಲ ಮನೆ ನಾನಾದರೂ ಕಸಿದುಕೊಳ್ಳಲಿ ಗೆಳೆಯ ನನ್ನ ಹೊಲ ಮನೆ ನೀನಾದರೂ ಕಸಿದುಕೊಳ್ಳ ಗೆಳೆಯ ಈ ಆಟ ಬೇಡ ಬೇರೆ ಆಟ ಇದ್ರೆ ಹೇಳುವಂತೆ ನಾನು ಏನು ಮಿತ್ರ ಸಂಗಣ್ಣ ಈ ಆಟವು ನಿನ್ನ ಮನಸ್ಸಿಗೆ ಬಾರದಿದ್ದರೆ ಗೆಳೆಯ ಚೆಂಡಿನ ಆಟವನ್ನಾದರೂ ಆಡಲಿದೆ. ಏನು ಮಿತ್ರ ಬರೋಣ ಈ ಚೆಂಡಿನ ಸುದ್ದಿ ಕೇಳಿಲ್ಲ ಗೆಳೆಯ ಕೇಳು ಅದರಂತೆ ನನ್ನ ಚೆಂಡು ನೀನಾದರೂ ಹೊಡೆಯಲಿ ಗೆಳೆಯ ನಿನ್ನ ಚೆಂಡು ನಾನಾದರೂ ಹೊಡೆಯಲಿ ಗೆಳೆಯ ಈ ಆಟ ಬೇಡ ಬೇರೆ ಆಟ ಹೇಳುತ್ತ ಏನು ಗೆಳೆಯ ಸಂಗಣ್ಣ ಈ ಎರಡು ಆಟ ನಿನ್ನ ಮನಸ್ಸಿಗೆ ಬಾರದಿದ್ದರೆ ಗೆಳೆಯ ಚದುರಂಗ ಪಗಡಿ ಆಟವನ್ನು ಏನು ಮಿತ್ರ ಬರೋಣ ಗೆಳೆಯ ಸಂಗಣ್ಣ ಗೆಳೆಯ ಕೇಳು ಮಿತ್ರ ಹೇಳು
ಇನ್ನು ಮುಂದೆ ಕೊಡುವುದಿಲ್ಲ ಗೆಳೆಯ. ಈ ಚಾರಂಗ ಪಗಡಿ ಆಟ ಆಡಲಿಕ್ಕೆ ಏನೇನು ಸಾಹಿತ್ಯ ಹೇಳಬೇಕು ಹೇಳುವಂತ ನಾನು ಗೆಳೆಯ ತರಿಸುತ್ತೇನೆ. ಗೆಳೆಯ ಸಂಗಣ್ಣ, ಈ ಚದುರಂಗ ಪಗಡಿ ಆಟವನ್ನು ಆಡಲಿಕ್ಕೆ ಏನೇನು ಸಾಹಿತ್ಯಗಳು ಬೇಕಂತ ಹೇಳಲಾಗಿದೆ. ಹೌದು ನೋಡಿ ಗೆಳೆಯ. ಮಿತ್ರ ಸಂಗಣ್ಣ, ಪಂಚವರ್ಣದ ಹಾಸಂಗಿ, ಪಂಚವರ್ಣದ ಹಸಂಗಿ, ಮುತ್ತು ನವರತ್ನಗಳ ಕಾಯಿಗಳು, ಮುತ್ತು ನವರತ್ನದ ಕಾಯಿ, ಗೆಳೆಯ 6 ಕೋಡಿಗಳು, ಗೆಳೆಯ ಹೌದುಗಳು. ಮಿತ್ರ ನೇಮಾಗಿ ಒಂದು ರತ್ನ ಗಂಬಳಿ ಇದ್ದರೆ ಸಾಕು ನೋಡು ಗೆಳೆಯ. ಏನು ಮಿತ್ರ ಮಾಡೋಣ. ಗೆಳೆಯ ಸಂಗಣ್ಣ, ಗೆಳೆಯ ಸಂಗಣ್ಣ, ನೀನು ಹೇಳಿದ ಪ್ರಕಾರ ಚದುರಂಗ ಪಗಡಿ ಆಟ ಆಡಲಿಕ್ಕೆ ಬೇಕಾದ ಸಾಹಿತ್ಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಗೆಳೆಯ, ಈ ಆಟವನ್ನು ಈ ಚದುರಂಗ ಪಗಡಿ ಆಟವನ್ನು ಆಡಲಿಕ್ಕೆ ಪವಿತ್ರವಾದ ಸ್ಥಳ ಯಾವುದು ಗೆಳೆಯ? ಗೆಳೆಯ ಸಂಗಣ್ಣ, ಮಿತ್ರಗಳನ್ನು ಈ ಪಂಚರಂಗ ಪಗಡಿ ಆಟ ಆಡಲಿಕ್ಕೆ ಒಳ್ಳೆಯ ಜಾಗ ತಿಳಿಯಲಾಗಿದೆ. ಹೌದು ನೋಡಿ ಗೆಳೆಯ. ಮಿತ್ರ ಸಂಗಣ್ಣ, ಮಿತ್ರಗಳನ್ನು ನಾಳೆ ಸೋಮವಾರ ಮರಡಿ ಬಸವಣ್ಣನ ಜಾತ್ರೆ ಇರೋದು. ಹೌದಲ್ವ ಗೆಳೆಯ? ಗೆಳೆಯ, ಅಲ್ಲಿ ಹೋಗಿ ನಾವು ಈ ಪಗಡಿ ಆಟವನ್ನು ಹಚ್ಚಿದರೆ ಗೆಳೆಯ ನಾವಿಬ್ಬರು ಆಡಬಹುದು. ಅಲ್ಲಿ ಜಾತ್ರೆಗೆ ಬಂದಂತ ಈ 4 ಜನರಾದರೂ ಆಡಬಹುದು. ಗೆಳೆಯ ಏನು ಮಿತ್ರಗಳನ್ನು ಗೆಳೆಯ ಸಂಗಣ್ಣ, ಒಳ್ಳೆ ವ್ಯಕ್ತಿಯನ್ನು ತೆಗೆದಿರುವೆ. ಈಗಲೇ ಅಲ್ಲಿಗೆ ಹೋಗೋಣ ನಡೆಯುವಂತ ನಾವು. ಗೆಳೆಯ ಹೋಗೋಣ ನಡೆಯುವಂತ. ಯಾಕಂದ್ರೆ ಹೋಗಿ ನಡಿ. ಶ್ರೇಷ್ಠ ಮಾಸದಲ್ಲಿ ನನ್ನನ್ನು ವಿಜ್ಞಾಪನೆ ಗಿಡದಾಗಿರುವ ಗಿಡದಾಗಿರುವ ಕಾಲಾಗಿರುವ ಪಾಸರ ಕಡಗ ನಾವು ಒಳಗೆ ಅಂತಾರಪ್ಪ ಹೊಸಮನ್ಯಾರ ಹೊಡಗ ಸಂಘಾಗಲಿನೂರು ಬಾಳಾಗಲಿನೂರು ಆಯಾರ ಮಾಡ್ತೇನೆ ಅವರೇ ಸ್ವೀಕಾರ ಮಾಡಬೇಕು. ಎಲ್ಲಪ್ಪಣ್ಣ ಹೊಸಮನೆ ಯಾರಿಗಾದರೂ ನಾನು ತುಂಬ ಒಳ್ಳೆ ನಮ್ಮ ಹೊಸಮನೆ ಎಲ್ಲ ಬಂದರು. 4 ಸಲ ಬಹಳ ಆಗಿ ಒಂದು ಸಂಖ್ಯೆ ಆಗಿ ನಮಗೆ ಪ್ರೀತಿಯಿಂದ ಬಹುಮಾನ ಕೊಟ್ಟಿದ್ದಾನೆ. ನಾವಾದ್ರೂ ಅವರಿಗೆ ಸ್ವೀಕಾರ ಮಾಡುತ್ತೇವೆ. ದಯಮಾಡಿ ಬರಸ್ರಿ. ನಮ್ಮೂರು ಅವರಿಗಾದರೂ ನಾನು ತುಂಬ ಒಳ್ಳೆ ಇದ್ದೇನೆ. ದಯಮಾಡಿ ನೀವು ಕೈ ಮುಗಿತೇವೆ. ಬಸಪ್ಪಣ್ಣ ದಯಮಾಡಿ ಕಲಾವಿದರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ ಯಾರು. ವಕೀರಪ್ಪನ ಬರ್ಮೋಡ್ರ ಅವರಿಗಾದ್ರೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ದಯಮಾಡಿ ಯಾರು ಕಲಾವಿದರಿಗೆ ನೇರವಾಗಿ ಕೊಡ್ಬೇಡ್ರಿ. ಇಲ್ಲಿ ಅವರು ಹೆಸರು ಮೇಲೆ ರೊಕ್ಕ ಬರ್ಸಾಕತ್ತೇವೆ. ದಯಮಾಡಿ ಬಸಪ್ಪ ಕಂಪನಿ ನಾನು ಒಬ್ಬ ಕೊಡುತ್ತಾನೆ. ಅವರಿಗೆ ನಾನು ತುಂಬಾ ಈರನ್ನು ಪಾತ್ರ ಮಾಡಿದವರು ಕುದುರೆ ಮೇಲೆ ಬರುತ್ತಿದ್ದಾರೆ. ಅಲ್ಲಿ ದಾರಿ ಬಿಡಬೇಕಾಗಿ ವಿನಂತಿ. ಈರನ್ನು ಪಾತ್ರ ಮಾಡಿದವರು ಕುದುರೆ ಮೇಲೆ ಬರ್ತಾರೆ. ಅಲ್ಲಿ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಕುದುರೆ ಮೇಲೆ ಬರತ್ತಾರೆ. ಈರನ್ನು ಪಾತ್ರ ಮಾಡಿದವರು ಈರನ್ನು ಪಾತ್ರ ಮಾಡಿದವರು ಕುದುರೆ ಮೇಲೆ ಬರ್ತಿದ್ದಾರೆ. ದಾರಿ ಮಾಡಿಕೊಡ್ರಿ. ಪಾತ್ರಗಳಿಗೆ ಕುದುರೆ ಎಲ್ಲರೂ ಅಲ್ಲೇ ಕೂತ್ಕೊಡ್ರಿ. ತಮ್ಮ ತಮ್ಮ ಜಾಗದಲ್ಲೇ ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಡ್ರಿ. ಶಾಪ ಪಡೆಪ್ಲರ್ ಅವರಿಗೆ 500 ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರಿಯಾಗಿದ್ದೀನಿ.
ಯಡಿಯಪ್ಪ ಮೊದಲವರು